ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಈ ಬ್ಲಾಗ್ ಏನಪ್ಪ ಅಂತಂದರೆ, ಮನೇಲಿ ಯಾರ್ಯಾರು ಇರ್ತಾರಲ್ಲ ಅವ್ರು ತುಂಬ ಲಕ್ಕಿ ಪರ್ಸನ್ ಮನೇಲಿ ಇರೋರು. ಹಿಂಗೆ ಊರು ಬಿಟ್ಟು ಯಾರು ಹೊರಗೆ ಬರ್ತಾರಲ್ಲ ಭಾಳ ಕಷ್ಟ ಅದ ಜೀವನ. ಯಾಕಂದ್ರೆ ನಾವು ಮನೇಲಿ ಹೆಂಗೆ ಇರ್ತೀವಿ ಅಂದ್ರೆ ಆರಾಮಾಗಿ ರಾಯಲ್ ಥರ ಮಜಾ ಮಾಡ್ಕೊಂಡು ಹಿಂಗೆ ಹಂಗೆ ಅಂತ ಇರ್ತೀವಿ. ಇಲ್ಲಿ ಬಂದಾಗ, ಊರು ಬಿಟ್ಟು ಬಂದಾಗ ಕರೆಕ್ಟಾಗಿ ಟೈಮ್ ಊಟ ಸಿಗೋಲ್ಲ, ಕರೆಕ್ಟ್ ಟೈಮಿಗೆ ನಿದ್ದೆ ಸಿಗೋಲ್ಲ, ಕರೆಕ್ಟಾಗಿ ನೆಮ್ಮದಿನೂ ಇರೋಲ್ಲ, ಕರೆಕ್ಟಾಗಿ ಏನೂ ಇರೋಲ್ಲ. ಅದಕ್ಕೆ ಇಲ್ಲಿ ನೋಡ್ರಿ, ನಾವು ಊರು ಬಿಟ್ಟು ಇಲ್ಲಿ ಬಂದೀನಿ, ಈಗ ಬೆಂಗಳೂರು ಬಂದೀನಿ. ಬೆಂಗಳೂರಲ್ಲಿ ನೋಡ್ರಿ, ಈಗ ಇದು ಬೆಡ್, ಈ ಬೆಡ್ ಬಿಟ್ಟು ಮತ್ತಿದು ಫ್ಯಾನ್ ಬಿಟ್ಟು, ಸ್ವಿಚ್ ಬಾಕ್ಸ್ ಬಿಟ್ಟು, ಅದು ಇದು ಬಿಟ್ಟು ಏನೂ ಇಲ್ಲ ನನ್ನ ಬಳಿ. ಅದಕ್ಕೆ ಹೇಳ್ತೀನಿ, ಮನೇಲಿ ಯಾರಿದ್ರಲ್ಲ ಆರಾಮಾಗಿ ಖುಷಿಯಾಗಿರ್ರಿ. ಯಾಕಂದ್ರೆ ಮನೇಲಿ ಕರೆಕ್ಟಾಗಿ ಅಲ್ಲೇ ದಂಧೆ ಹಿಂದೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ರಿ. ಹಿಂಗೆ ಊರು ಬಿಟ್ಟು ಬರ್ತೀರಿ ಅಂದ್ರಲ್ಲ ಭಾಳ ಕಷ್ಟ ಅದ. ಯಾಕಂದ್ರೆ ಈಗ ಟೈಮು 11, 12. ನನಗಿನ್ನ ನಾಷ್ಟ ಭೀ ಮಾಡಿಲ್ಲ ನನಗೆ ಯಾರೂ ಇಲ್ಲ ಇಲ್ಲಿ. ನಾಷ್ಟ ಯಾರು ಮಾಡಪ್ಪ ಇಲ್ಲಿ ನಾಷ್ಟ ಮಾಡಿದ್ ಕೇಳೋರು ಯಾರಿಲ್ಲ. ಒಂಥರ ಇದ್ದಂಗೆ ಇರ್ತೀವಿ. ಅದಕ್ಕೆ ಮನೇಲಿದ್ದಾಗ ಮಸ್ತ್ ಆರಾಮ್ ಸರಿ. ಮನೆಗಿದ್ದಾಗ ಮತ್ತು ಇನ್ನೊಂದು, ಯಾರು ಭೀ ಏನು ಸಿಕ್ಕರೂ ತಿನ್ರಿ, ಚಲೋ ಇರ್ರಿ. ಯಾಕಂದ್ರೆ ಹಿಂಗೆ ಊರು ಬಿಟ್ಟು ಬಂದಮೇಲೆ ಏನೂ ಸಿಗಲ್ಲ. ಇಲ್ಲಿ ನೋಡ್ರಿ, ಇದು ನೀರು ಎಷ್ಟು ದಿನದನ ನಂಗೆ ಗೊತ್ತಿಲ್ಲ. ಈ ನೀರು ಭೀ ಕುಡಿಲಿಕ್ಕಾಗಲ್ಲ. ನೋಡ್ರಿ, ಇದು ಕಿಚನ್ ಏನದ ಇಲ್ಲಿ ಕಿಚನ್. ಮನೆಯಾಗಿದ್ದಾಗ ಚಲೋ ಇರ್ರಿ, ಚೆನ್ನಾಗಿರ್ರಿ, ತಾಯಿ ತಂದಿಗೆಲ್ಲ ಚೆನ್ನಾಗಿ ನೋಡ್ಕೊರಿ. ಇಷ್ಟೇ, ಮತ್ತೇನು ನೋಡ್ರಿ. ಹೊರಗೆ ಬಂದ್ರೆ ಭಾಳ ಕಷ್ಟ ನೋಡ್ರಪ್ಪ. ಬೆಂಗಳೂರೇ ಅಂತಿಲ್ಲ, ನೀವು ಎಲ್ಲಿ ಭೀ ಹೋಗ್ರಿ ಇಷ್ಟು ಕಷ್ಟದ ಯಪ್ಪ, ಕೇಳಕ್ಕೆ ಹೋಗ್ಬೇಡ್ರಿ ನೀವು. ನಾನು ಭಾಳ ನೋಡಿಬಿಟ್ಟಿದೆ. ಈಗ ಇಲ್ಲಿ ನಾ ಇಲ್ಲಿ ಬಂದ್ವಿ, ಈಗ ಇಲ್ಲಿಲ್ಲ ಅಂದ್ರೆ 6 years ಆಯ್ತು ನಾ ಬೆಂಗ್ಳೂರು ಬಂದು. ನನಗಿನ್ನ ಏನೋ ಸೀನಿಯರ್ಸ್ ಅರ ಅಂದರು ಬೆಂಗ್ಳೂರ್ದಾಗ ಜೀವನ ಮಾಡೋರು. ಅದನ್ನು ನನಗೆ 6 yearಗೆ ಭಾಳ ಇದಾಗ್ಬಿಟ್ಟದ. ಮನೆಗೆ ಅನ್ನ ಸಾಂಬಾರು ಇದ್ರೂ ಸಾಕಪ್ಪ ಅನ್ಸ್ಬಿಡುತ್ತೆ. ಇಲ್ಲಿ ಅಪ್ಪೋ ಊಟದ ಕೇಳೋಕ್ಕೆ ಹೋಗ್ಬೇಡ್ರಿ, ಹಂಗಿರ್ತ ಕಷ್ಟ. ಅದಕ್ಕೆ ಮನೆಯಾಗಿದ್ದಾಗ ಚಲೋ ಇರ್ರಿ. ಜಾಸ್ತಿ ಮನೆಯಾಗಿದ್ದಾಗ ಅನಿಸ್ತದೆ ಊರು ಬಿಟ್ಟು ಹೋಗೋ ಆರಾಮಾಗಿ ಇರ್ತೇವೆ ಬಿಡೋರು. ದುಡ್ಡು ಏನೋ ಗಳಿಸಲ್ಲ. 1 ಲಕ್ಷ ಸ್ಯಾಲ್ರಿ ಇದ್ದವ್ರು ಭೀ ಇಲ್ಲಿ ಅಳ್ಳತ್ತಾರ. ಅದಕ್ಕೆ ಊರಾಗ ಇರ್ರಿ, 10,000 ರೂಪಾಯಿ ದುಡೀರಿ, ರಾಜನ ಥರ ಇರ್ತೀರಿ ನೋಡ್ರಿ. ಇದು 100%. ಬೆಂಗಳೂರಿಗೆ ನೀವು ಸಿಟಿ ಎಲ್ಲ ಹೋದ್ರೂ ನೀವು ಲಕ್ಷ ರೂಪಾಯಿ ದುಡಿದ್ರು ಅದು ಎಲ್ಲೂ ಆಗ್ತಲ್ಲ. ಅದಕ್ಕೆ ಊರಾಗ ಇದ್ರಂದ್ರೆ ಚೆನ್ನಾಗಿರ್ರಿ, ತಾಯಿ ತಂದಿಗೆಲ್ಲ ಚೆನ್ನಾಗಿ ನೋಡ್ಕೊರಿ. ಏನರ ಕೆಲಸ ಮಾಡಿರಿ. ಊರಾಗ ಏನು ಮಾಡ್ತೀರಿ, ಏನು ಬೇಕದು ಮಾಡಿರಿ, ಬಟ್ ರಾಯಲ್ ಆಗಿರ್ತೀರಿ. ಹಿಂಗೆಲ್ಲ ಹೊರಗೆ ಬಂದು ಭಾಳ ಕಷ್ಟ ನೋಡ್ರಿ, ಭಾಳ ಕಷ್ಟ ಅದ. ಅದಕ್ಕೆ ನೋಡ್ರಿ, ನೀವು ವಿಚಾರ ಮಾಡಿರಿ. ನಂದೇನು ಅಂದರೆ ಇರೋದು ಹೇಳಬೇಕಿಲ್ಲ. ಈಗ ನನಗೆ ಹಿಂಗೆ ಈಗ ಯಾರ್ಯಾರು ಚಲೋ ಭೀ ಇರ್ತದೆ, ಹಂಗೇನು ಟೆನ್ಷನ್ ಇಲ್ಲ. ಬಟ್ ನಂದು ಇರೋದು ಹಿಂಗೆ, ಈಗ ನಂದು ಹಿಂಗದ ಪರಿಸ್ಥಿತಿ. ಅದಕ್ಕೆ ನಾನು ಶೇರ್ ಮಾಡ್ಕೊಂಡು ಅಷ್ಟೇ. ಮತ್ತೇನಿಲ್ಲ, ನೋಡೋರಿ ಏನಾಗಿತ್ತು ಅಂತ ಮುಂದೆ. ಅದೆಲ್ಲ ಒಂದು ಸ್ಟ್ರಗಲ್ ಅಂತ ಇರ್ತದ, ಮಾಡಬೇಕು. ಸ್ಟ್ರಗಲ್ ಮಾಡಿಲ್ಲ ಅಂದ್ರೆ ನಡೆಯಲ್ಲ. ಅದಕ್ಕೆ ಊರಾಗ ಮಾಡ್ರೂ ದುನಿಯಾದ ಭಾರಿ ಇರ್ಬೋದು. ನೋಡ್ರಿ ಏನಾಗುತ್ತೆ. ಅದಕ್ಕೆ ನೀವು ಯಾರು ಊರಾಗಿದ್ದೀರಿ ಅಲ್ಲೇ ರೀ, ಎಲ್ಲೂ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಅಲ್ಲೇ ಏನಾರ ಕೆಲಸ ಮಾಡಿರಿ, ಏನಾರ ಸ್ವಂತ ಬಿಸ್ನೆಸ್ ಮಾಡಿರಿ, ಓನ್ ಬಿಸ್ನೆಸ್ ಮಾಡಿರಿ. ಹಂಗೇಂಟು ಅಲ್ಲಿ ಕೇಳಿಸ್ಕೊಬೇಡ್ರಿ. ಓನ್ ಬಿಸ್ನೆಸ್ ಮಾಡಿರಿ, ಏನೂ ಮಾಡಿರಿ, ಓನ್ ಬಿಸ್ನೆಸ್ ಮಾಡಿರಿ. ಆರಾಮಾಗಿರ್ರಿ. ಮನೇಲಿದ್ರಂದ್ರೆ ಆರಾಮಾಗಿ ತಾಯಿ ತಂದೆ ನೋಡ್ಕೊಂಡು ಆರಾಮಾಗಿ ಚಲೋ ಸುಕೂನ್ ಸರಿ ಇರ್ತೀರಿ. ಜಾಸ್ತಿ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇದೇ ನನಗೆ ಹೇಳ್ಬೇಕು ಅನ್ನಿಸ್ತು. ಯಾಕಂದ್ರೆ ಭಾಳ ಕಷ್ಟ ಅದ. ಅದಕ್ಕೆ ನಿಮ್ಗೆ ಇದು ಮಾತು, ನಿಮ್ಗೆ ನಾನು ಏನಾದರೂ ತಪ್ಪರಾಗಿ ಮಾತಾಡಿನಿ ಅಂದ್ರೆ ಸಾರಿ. ಇದಿಷ್ಟೇ ಹೇಳ್ಬೇಕು ಅನ್ನಿಸ್ತು. ಅದಕ್ಕೆ ಊರಾಗಿದ್ರಂದ್ರೆ ಚೆನ್ನಾಗಿರ್ರಿ, ತಾಯಿ ತಂದಿಗೆಲ್ಲ ಚೆನ್ನಾಗಿ ನೋಡ್ಕೊರಿ. ಏನರ ಕೆಲಸ ಮಾಡಿರಿ. ಊರಾಗ ಏನು ಮಾಡ್ತೀರಿ, ಏನು ಬೇಕದು ಮಾಡಿರಿ, ಬಟ್ ರಾಯಲ್ ಆಗಿರ್ತೀರಿ. ಹಿಂಗೆಲ್ಲ ಹೊರಗೆ ಬಂದು ಭಾಳ ಕಷ್ಟ ನೋಡ್ರಿ, ಭಾಳ ಕಷ್ಟ ಅದ. ಅದಕ್ಕೆ ನೋಡ್ರಿ, ನೀವು ವಿಚಾರ ಮಾಡಿರಿ. ಅದಕ್ಕೆ ಮನೇಲೇ ಇರ್ರಿ, ಮನೆಗೆ ಚಲೋ ಊಟ ಮಾಡಿರಿ, ಚಲೋ ನಿದ್ದೆ ಮಾಡಿರಿ, ಚಲೋ ನೆಮ್ಮದಿ ಭೀ ಸಿಗ್ತದೆ. ಎಲ್ಲರೂ ಖುಷಿಯಾಗಿ ಭೀ ಇರ್ತಾರೆ. ನೀವು ಕೆಲಸ ಮಾಡ್ಬೇಕಷ್ಟೇ. ಫಾಲ್ತುಗಿರಿ ಮಾಡ್ತಂದ್ರೆ ಅದು ಸರಿ ಇರಲ್ಲ. ಮನೆಗೆ ಇದ್ರೂ ಕೆಲಸ ಮಾಡಿರಿ, ಚಲೋ ಇರ್ರಿ, ತಾಯಿ ತಂದಿಗೆಲ್ಲ ಚಲೋ ನೋಡ್ಕೊಳ್ರಿ. ನಿಮ್ಮ ಕೆಲಸ ನೀವು ಬ್ಯುಸಿ ಇರ್ರಿ ಅಷ್ಟೇ. ಯಾವುದು ಹುಡುಗಿ ಅಂತದ ಒಟ್ಟನೆ ತಲೆ ಹಾಕ್ಲಕ್ಕೆ ಹೋಗ್ಬೇಡ್ರಿ. ಹುಡುಗಿ ಬಂದ್ರಂದ್ರೆ ನಿಮ್ಮ ಲೈಫ್ ಡಮಾರ್ ಆಯ್ತದ, ಅದಂತೂ ಪಕ್ಕ. ಅದಕ್ಕೆ ಎಲ್ಲಿದ್ದರೂ ಚಲೋ ಇರ್ರಿ. ಇಷ್ಟೇ ನನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.